ಮಾಡಲಿಕ್ಕೆ ಅಂತ ಗೊತ್ತಿರಲಿಲ್ಲ. ಆದರೆ ನಿಮ್ಮ ಕಾನ್ಸೆಪ್ಟ್ ಮಾತ್ರ ಒಳ್ಳೆಯದೆ. ನಾವು ಮಾಡುವಂಥ ಈ ಪುರಾತನದಿಂದ ಅಥವಾ ಮನೆಯಲ್ಲಿ ಮಾಡುವಂಥ ಈ ತಿಂಡಿ ತಿನಿಸುಗಳು ಹೇಗೆ ಮಾಡುತ್ತೇವೆ ಅಂತ ಮಕ್ಕಳಿಗೆ ಗೊತ್ತಾಗ್ತದೆ, ನಮಗೂ ಗೊತ್ತಾಗ್ತದೆ. ಹಾಗಾದರೆ ಕೆಲವು ವಿಷಯ ನಮಗೂ ಇನ್ನೂ ಗೊತ್ತಿಲ್ಲ. ಅದರಲ್ಲಿ ನಾವು ಹೋಗಿ ನೋಡಿದ್ರೆ ಗೊತ್ತಾಗ್ತದೆ. ಈಗ ಅದನ್ನೆಲ್ಲ ಒಂದೊಂದೇ ನೋಡಬೇಕು. ಅದಕ್ಕೋಸ್ಕರ ನಾನು ಬಯಸಿದ್ದೇನೆ ಅಷ್ಟೇ. ಧನ್ಯವಾದಗಳು ಸಂಯೋಜಕರಿಗೂ ಎಲ್ಲರಿಗೂ ಧನ್ಯವಾದಗಳು. ಸಂಸ್ಕೃತಿ ನಾವೆಲ್ಲ ಒಳಗಾಗ್ತಾ ಇದ್ದೇವೆ. ನಿಮ್ಮಲ್ಲಿ ಫಾಸ್ಟ್ ಫುಡ್ ಸಂಸ್ಕೃತಿಯಿಂದ ದೂರ ಹೋಗಿ ನಮ್ಮ ಭಾರತೀಯ ಆಹಾರ ಸಂಸ್ಕೃತಿಯನ್ನು ನಿಮ್ಮಲ್ಲಿ ಬೆಳೆಸ್ಕೊಳ್ಬೇಕು. ಆದಷ್ಟು ಫಾಸ್ಟ್ ಫುಡ್ಡಿಗೆ ಹೋದಾಗ ಆಗುವಂಥ ದೇಹದ ಮೇಲೆ ಆಗುವಂಥ ಪರಿಣಾಮ ಬಗ್ಗೆ ನಿಮ್ಗೆ ಈಗಾಗಲೇ ಮಾಹಿತಿ ನೀಡಲಾಗಿದೆ. ಆ ಮೂಲಕ ನಿಮ್ಮಲ್ಲಿ ಆಹಾರ ಸಂಸ್ಕೃತಿಯನ್ನು ಯಾವ ರೀತಿ ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಆರೋಗ್ಯ ಕ್ಲಬ್ ವತಿಯಿಂದ. ಇವತ್ತು ಸಂಘವನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿದವರು ನಮ್ಮ ಶ್ರೀನಿವಾಸ್ ಉಪಾಧ್ಯಾಯ ಸರ್ ಅವರು. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಜಡ್ಜಸ್ ಆಗಿ ನಮ್ಮ ಶಿವಾನಂದ ಅಡಿಗರು ದಂಪತಿಗಳು ಬಂದಿದ್ದಾರೆ. ಅವರಿಗೂ ಸಹ ಮತ್ತೆಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆ ಪ್ರತಿಯೊಂದು ನಮ್ಮ ಕಾರ್ಯಕ್ರಮ ನಮ್ಮ ಪ್ರಾಂಶುಪಾಲರು ಬೆನ್ನೆಲುಬು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರಿಗೂ ಸಹ ನಮ್ಮ ಸಂಸ್ಥೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಎಲ್ಲ ಸಹೋದರಿ ಮಿತ್ರರಿಗೂ ಮತ್ತು ಇವತ್ತಿನ ಆಹಾರ ತಯಾರಿಸಿದಂಥ ಎಲ್ಲ ವಿದ್ಯಾರ್ಥಿನಿಯವರಿಗೂ ಹಾಗೂ ವಿದ್ಯಾರ್ಥಿಗಳು ಅವರ ಮನೆಯವರಿಗೂ ಹಾಗೂ ವಿದ್ಯಾರ್ಥಿಗಳು ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಎಲ್ಲ ಸಹೋದರಿ ಬಂಧುಗಳೇ, ಪ್ರೀತಿ ವಿದ್ಯಾರ್ಥಿಗಳೇ, ಇವಾಗಲೇ ಹೇಳಿದಾಗೆ ಮಕ್ಕಳಲ್ಲಿ ಒಂದು ಅದಮ್ಯವಾದ ಒಂದು ಶಕ್ತಿ ಇರುತ್ತೆ, ಕರ್ತೃತ್ವ ಶಕ್ತಿ ಇರುತ್ತೆ. ಅದನ್ನು ಹೊರಗೆ ತರಲಿಕ್ಕೆ ಹಲವಾರು ರೀತಿಯಲ್ಲಿ ಮಾರ್ಗ ಇರುತ್ತೆ. ಅದನ್ನು ನಮ್ಮ ಸಂಸ್ಥೆಯ ನಮ್ಮ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನೀವು ತುಂಬ ಚೆನ್ನಾಗಿ ಅದನ್ನು ನಿರ್ವಹಿಸ್ತಾ ಇದ್ದೀರಿ, ನಾವೇ ನೋಡಿದ್ದೇನೆ. ಅದರ ಜೊತೆಯಲ್ಲಿ ಸರ್ ಹೇಳಿದಾಗೆ ಇವಾಗ ಆಧುನಿಕ ಜಗತ್ತು, ವೇಗದ ಜಗತ್ತು, ಫಾಸ್ಟ್ ಫುಡ್ ಜಗತ್ತು. ಆದ್ದರಿಂದ ಈ ಫಾಸ್ಟ್ ಹೆಸರೇ ಸೂಚಿಸುವಾಗೆ ಫಾಸ್ಟ್ ಅನ್ನುವಂಥದ್ದು ಫಾಸ್ಟಾಗಿ ಅನಾರೋಗ್ಯ ಅಂದರೆ ದೇಹದ ಮೇಲೆ ದುಷ್ಪರಿಣಾಮ ಮಾಡುವಂತಹ ಹಲವಾರು ತಿಂಡಿ ತಿನಿಸು ಮಾರ್ಕೆಟಲ್ಲಿ ಸಿಗುತ್ತೆ. ಅದರ ಜೊತೆಯಲ್ಲಿ ಜಂಕ್ ಫುಡ್ ಅಂತ ಇರುತ್ತೆ. ಅದರ ಹೆಸರು ಹಾಗೆ ಜಂಕ್ ಅಂದರೆ ಕಸ ಅಂತ. ಅದರಿಂದ ಅಂಥ ಕಸವನ್ನು ತಿಂದು ಮಕ್ಕಳು ಆರೋಗ್ಯವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇಂಥ ಒಂದು ಮಕ್ಕಳಲ್ಲಿ ಒಂದು ಬದಲಾವಣೆಯನ್ನು ರೂಪಿಸ್ಕೊಳ್ಳಿಕ್ಕೆ ಇದೊಂದು ಸಹಕಾರಿಯಾಗಿರುತ್ತೆ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ಉಳಿದವರು ಕೂಡ ಅದನ್ನು ನೋಡಿ ಮತ್ತು ಮುಂದಿನ ದಿನದಲ್ಲಿ ಕೂಡ ಹಾಗೆ ಫಾಸ್ಟ್ ಫುಡ್ ಮತ್ತು ಜಂಕ್ ಫುಡ್ ಕಡೆ ನಿಮ್ಮ ಒಂದು ಗಮನವನ್ನು ಹರಿಸದೆ ಸಾಂಪ್ರದಾಯಿಕ ಮತ್ತು ಆರೋಗ್ಯಕರ ತಿಂಡಿ ಮತ್ತು ತಿನಿಸುಗಳ ಬಗ್ಗೆ ನಿಮ್ಮ ಗಮನವನ್ನು ಹರಿಸಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಸಹಕಾರಿಯಾಗಿರುತ್ತೆ. ಆ ನಿಟ್ಟಿನಲ್ಲಿ ಸಂಸ್ಥೆಗೆ ನಮ್ಮ ವಿವೇಕ ಬಾಲಕಿಯರ ಪ್ರೌಢಶಾಲೆಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ತುಂಬ ಚೆನ್ನಾಗಿದೆ. ಧನ್ಯವಾದಗಳು. ದಂಪತಿಗಳಿಗೆ ಇವತ್ತೆಲ್ಲ ಒಂದಷ್ಟು ಆಹಾರ ಪದಾರ್ಥನ ಮಾಡ್ಕೊಂಡು ಬಂದಿದ್ದೀರಾ, ನೋಡ್ತೇವೆ. ನಮಗಿಂತ ಮಹಿಳೆಯರು ಕೊಟ್ಟಂಥ ನಿರ್ಣಯ ಶ್ರೇಷ್ಠವಾದದ್ದು. ಯಾಕಂದರೆ ಮಹಿಳೆ ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಅವರೇ ತಾಯಿಯಾಗಿ, ಹೆಂಡತಿಯಾಗಿ, ತಂಗಿಯಾಗಿ, ಅಕ್ಕನಾಗಿ ಅವರು ತಗೊಂಡ ನಿರ್ಧಾರ ಒಳ್ಳೆಯದಿರ್ತದೆ. ನಾವು ಅವ್ರು ಮಾಡಿದ್ದನ್ನು ಉಪ್ಪು ಸರಿ ಆಯ್ತಾ ಹೇಳೋದು ಬಿಟ್ಟರೆ ಹೇಗೆ ಮಾಡಬೇಕಂತೇಳಿ ನಮಗೂ ಗೊತ್ತಿಲ್ಲ. ನೋಡ್ತೇವೆ, ಈಗ ಏನಾಗಿದೆ ನೋಡ್ತೇನೆ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಬಿಡಿ ಮಕ್ಕಳೇ. ಸ್ಮರಣಕ್ಕೆ ಧನ್ಯವಾದಗಳು.